ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಮನವಮಿಯದ ನಾವು ಮುಂಜಾನೆ 4 ಗಂಟೆಗೆ ಎಲ್ಲರೂ ಎದ್ವಿ. ಅಂದ್ರೆ ಮೊನ್ನೆನೇ ನಮ್ಮ ಅಣ್ಣ ವೈನಿ ಎಲ್ಲರೂ ಬಂದಾರ ಮನೆ ಒಳಗೆ. ಹಾಗಾಗಿ ವಿಡಿಯೋ ಒಂಚೂರು ಮಾಡೋದು ಆಗವಲ್ತು ನೋಡ್ರಿ. ಈಗೇನದ ನಾವು ಬನಶಂಕರಿ ಕುಲದೇವ್ರು, ನಮ್ಮ ಕುಲದೇವರು ಮತ್ತು ನಮ್ಮ ತವ್ರ ಮನೆ ಕುಲದೇವರು ಬನಶಂಕರಿ ರೀ. ಹೀಗಾಗಿ ಇವತ್ತು ಬನಶಂಕರಿಗೆ ಹೋಗಿ ಬರೋಣ, ಸಂಡೇ ಅದ ಅಂತ ತಿಳ್ಕೊಂಡು ಮತ್ತು ಅಣ್ಣ ಅತ್ತಿಗೆನೂ ಬಂದಾರ. ಅದಕ್ಕೆ ಬನಶಂಕರಿಗೆ ಹೊಂಟೀವಿ. ಅವರೆಲ್ಲ ಮನೆಯೊಳಗೆ ಮಂದಿ ಬಂದಾಗ ನಿಮಗೆಲ್ಲ ಗುರ್ತೇ ಅದ, ಮಾತೇ ಮುಗಿಯಂಗಿಲ್ಲ. ಹಗಲು ರಾತ್ರಿ ನಮ್ಮ ಮಾತೇ ಮಾತು ಅಷ್ಟು ಮಾತಾಡ್ತೀವಿ. ಯಾಕಂದ್ರೆ ಅವರು ಬರೋದು ವರ್ಷಕ್ಕೊಮ್ಮೆ ಮತ್ತು ನಾವು ಹೋಗೋದು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ. ಅದು ಹೋದ್ರೆ 2 ದಿವಸ ಅಷ್ಟೇ ಹೋಗಿರ್ತೀವಿ ರೀ. ಹೆಚ್ಚಿಗೆ ಮಾತಾಡ್ಬೇಕಂದ್ರೂ ಸಿಕ್ಕಿರಂಗಿಲ್ಲ. ಈ ಸರಿ ಒಂದು 4-5 ದಿವಸ ಬಂದಾರ, ಬಹಳ ಖುಷಿಯಾಗ್ಯದ. ಹೀಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕತ್ತೀವಿ. ಇಷ್ಟು ವರ್ಷ ಆದ್ಮೇಲೆ ಇದೇ ಸರಿ ಅವರು 4-5 ದಿವಸ ಇದ್ದದ್ದು. ಅದಕ್ಕೆ ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಲಿಕತ್ತೀವಿ. ಮತ್ತು ಈಗೇನದ ಬನಶಂಕರಿ ನಮ್ಮ ಕುಲದೇವರು ಬನಶಂಕರಿ, ಅವ್ರ ಕುಲದೇವರು ಕೂಡ ಬನಶಂಕರಿ. ಅಂದ್ರೆ ನಮ್ಮ ತವ್ರ ಮನೆ ಕುಲದೇವರು ಬನಶಂಕರಿ, ಅತ್ತೆ ಮನೆ ಕುಲದೇವರು ಬನಶಂಕರಿನೇ ಅದ ರೀ. ಅದಕ್ಕೆ ಬನಶಂಕರಿ ದರ್ಶನ, ಬನಶಂಕರಿ ಒಳಗಂತೂ ಮೂರ್ತಿದು ವಿಡಿಯೋ ಮಾಡಲಿಕ್ಕೆ ಬರಂಗಿಲ್ಲ. ಅದಕ್ಕೆ ನಿಮಗೆಲ್ಲ ಗೋಪುರ ದರ್ಶನನೇ ಮಾಡಿಸ್ಲಿಕತ್ತೀನಿ. ಗೋಪುರ ದರ್ಶನ ಕೂಡ ಅಷ್ಟೇ ವಿಶೇಷವಾದದ್ದು. ಹಾಗಾಗಿ ಇಲ್ಲೆಲ್ಲ ಹೂವು ಕಾಯಿ, ಹೂವಂತೂ ಅಲ್ಲೇ ತಗೊಂಡಿದ್ವಿ ಬದಾಮಿ ಒಳಗೆ. ಇಲ್ಲೇನದ ಕಾಯಿ ಕರ್ಪೂರ ಹಣ್ಣು ಎಲ್ಲ ತಗೊಂಡು ಮುಂದೆ ನಾವಿಷ್ಟು ಇಲ್ಲಿ ಮನೆಯೊಳಗೆ ಒಂದಿಷ್ಟು ಎಲ್ಲ ಉಡಿ ತುಂಬುದು, ಬ್ಲೌಸ್ ಪೀಸ್ ಅನ್ರಿ, ಬಳೆ ಅನ್ರಿ, ಎಲ್ಲ ಅಕ್ಕಿ ಅಡಿಕೆ ಎಲ್ಲ ತಗೊಂಡು ಮತ್ತು ಗೆಜ್ಜೆ ವಸ್ತ್ರ ಅಂತೂ ಗಾಡಿ ಒಳಗೆ ಕೂತಾಗೆ ಮಾಡೀನಿ 108. ಈಗೇನದ ದರ್ಶನ ತಗೊಂಡು ಬರೋಣ್ರಿ. ಇಲ್ಲಿ ಹೊಂಡದೊಳಗೆ ಏನು ನೀರು ಇರ್ಲಿಲ್ರಿ ನೋಡ್ರಿ. ಗೋಪುರ ದರ್ಶನ ಮಾಡ್ಕೊಂಡ್ರಿ. ಹೊಂಡದೊಳಗೆ ನೋಡ್ರಿ ಒಟ್ಟ ನೀರಿಲ್ರಿ, ನಡು ಒಂದು ಸ್ವಲ್ಪ ಅವರಿ ಅಷ್ಟ, ಒಟ್ಟ ನೀರ ಇಲ್ರಿ. ಬ್ಯಾಸ್ಗಿ ಎಲ್ಲಾ ಕಡೆನೂ ನೀರು ಬತ್ಲಿಕ್ಕೆ ಹತ್ಬಿಟ್ಟದ. ಮೊದ್ಲಂತೂ ನಾವು ಸಣ್ಣವರಿದ್ದಾಗ ಹೋದಾಗ ಸರಸ್ವತಿ ಹಳ್ಳ ಅಂತ ಹೇಳಿ ಕಾಯಂ ಹರಿತಿತ್ರಿ. ಈಗ ಸರಸ್ವತಿ ಹಳ್ಳ ಎಲ್ಲಿತ್ತು ಅಂತ ಹೇಳಿ ಅದು ಜಾಗನೂ ಗುರ್ತಾಗ್ಲಾರ್ದಂಗ ಆಗ್ಬಿಟ್ಟದ. ಅಂದ್ರೆ ಬರ್ಬರ್ತಾ ಇಯರ್ ಬೈ ಇಯರ್ ಹೆಂಗ್ ಚೇಂಜ್ ಆಗ್ಲಿಕತ್ತದ ನೋಡ್ರಿ. ಮತ್ತು ಈಗ ಬನಶಂಕರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದರ್ಶನ ಮಾಡ್ಕೊಂಡು ಕೂಡಲೇ ಕುಂಕುಮಾರ್ಚನೆ, ಯಾವುದೇ ದೇವತೆಗಳ ದರ್ಶನಕ್ಕೆ ಹೋದ್ರೆ ಅಲ್ಲಿ ಏನಾದರೂ ಕುಂಕುಮಾರ್ಚನೆ ಇತ್ತು ಅಂದ್ರೆ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ನಾನು ಸಾಕಷ್ಟು ಸಾರಿ ಹೇಳಿರ್ತೀನಿ, ಆದರೂ ಕೂಡ ಮತ್ತೆ ಹೊಸ ನಮ್ಮ ಫ್ಯಾಮಿಲಿಯರ್ಸ್ ಜಾಯ್ನ್ ಆಗಿರ್ತಾರ. ಹೀಗಾಗಿ ಹೇಳ್ತೀನಿ. ಅದಕ್ಕೆ ಒಟ್ಟ ನೀವು ಕುಂಕುಮಾರ್ಚನೆ ಒಟ್ಟ ಮಾಡೋದು ಬಿಡಬೇಡ್ರಿ. ಅದು ಬಹಳ ಅಂದ್ರೆ ಬಹಳ ಶ್ರೇಷ್ಠವಾದ್ದು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕುಂಕುಮಾರ್ಚನೆ ಮಾಡ್ತೀವಲ್ರಿ, ಅದು ಬಹಳ ವಿಶೇಷವಾದ್ದು. ಅಷ್ಟೇ ದೇವಿಯ ಅನುಗ್ರಹ ನಮ್ಮ ಮೇಲೆ ಇರ್ತದ. ಅದರ ಸಲುವಾಗಿ ನಾವು ಈ ದರ್ಶನ ಆಯ್ತು ಅಂದ್ರೆ ಕುಂಕುಮಾರ್ಚನೆ ಮಾಡ್ತೀವಿ. ಮತ್ತು ನಮ್ಮ ಫ್ಯಾಮಿಲಿಯರು ಭೇಟಿಯಾಗಿದ್ರು, ಬಹಳ ಖುಷಿ ಆಗ್ತದೆ. ಎಲ್ಲಿ ಹೋದಲ್ಲಿ ಭೇಟಿ ಆದಲ್ಲೇ ಅವ್ರ ಹೆಸರು ಕೇಳಲಿಕ್ಕೆ ನಂಗೆ ಲಕ್ಷ್ಯ ಬರಲಿಲ್ರಿ. ಯಾಕಂದ್ರೆ ನಾವು ಒಳಗೆ ಹೋಗಿ ದರ್ಶನ ತಗೊಳ್ಳೋದು ನಿಮಗೆಲ್ಲ ಗೊತ್ತೇ ಅದ. ನೀವು ಕೂಡ ಎಲ್ಲರೂ ಹಂಗ ಮಾಡ್ತಿರ್ತೀರಿ, ನಾವು ಕೂಡ ಹಂಗ ಮಾಡಿದ್ವಿ. ಈಗಿನ ದರ್ಶನ ಆದ್ಮೇಲೆ ಕುಂಕುಮಾರ್ಚನೆ. महाकाली महालक्ष्मी सरस्वती
ತಾನಗುವವಳೆ ಮಂಗಲಂ ಜಯ ಮಂಗಲಂ ಜಯ ನಾವು ಮನೆಯೊಳಗೆ ಇವತ್ತು ರಾಮನವಮಿ ಅದಲ್ರಿ, ಎಲ್ಲ ಆರತಿ ಅದು ಅಷ್ಟು ಮುಗಿಸ್ಕೊಂಡೇ ಹೋಗಿದ್ವಿ. ಇಲ್ಲಿ ಮುಂಜಾನೆ 6 ಗಂಟೆಗೆ ಕರೆಕ್ಟ್ 6 ಗಂಟೆಗೆ ಬಿಟ್ಟಿದ್ವಿ. ಆದರೂ ಕೂಡ ನಾನು ಕುಲದೇವರಿಗೆ ಹೋಗ್ತೀವಿ ಅಂದಮೇಲೆ ಅಲ್ಲಿ 1-2 ನೆಲ್ಲಿಕಾಯಿ ತುಪ್ಪದ ಬತ್ತಿ ತಗೊಂಡಿದ್ದೆ. ಅಲ್ಲಿನೂ ಕೂಡ ನಮ್ಮ ಅತ್ತಿಗೆ ನಾನು ಕೂಡಿ ಆರತಿ ಮಾಡಿದ್ವಿ. ಬಹಳ ಖುಷಿ ಅನಿಸ್ತು. ಅದರಲ್ಲಿ ಊಟ ಎಲ್ಲ ಆಗೋ ತನಕ ನಾವು ನಿಂದಿರ್ಲಿಲ್ರಿ. ಮುಂದೆ ಅಲ್ಲಿ ಬಿಟ್ಟು ಮತ್ತು ಯಲಗುರಕ್ಕೆ ಬಂದ್ವಿ. ಮತ್ತು ಇಲ್ಲಿ ಬಂದಾಗ ಏನಾದರೂ ಪರ್ಚೇಸ್ ಮಾಡಬೇಕಲ್ಲ, ಇದು ನಮ್ಮ ಫ್ಯಾಮಿಲಿಯರ್ಸು ಯಾವುದೋ ವಿಡಿಯೋ ಅಡುಗೆ ವಿಡಿಯೋ ನೋಡಿದಾಗ ಒಂದು 2-3 ವಿಡಿಯೋಸ್ದಾಗ ಒಂದು ವಿಡಿಯೋದಾಗರೇ ನಮಗೆ ಸಜೆಷನ್ ಇದ್ದೇ ಇರ್ತದೆ. ಒಂದು ಬುಟ್ಟಿ ತಗೋರಿ, ಕಬ್ಬಿಣ ಬುಟ್ಟಿ ನೀವು ದಪ್ಪಾಗಿದ್ದದ್ದು ಅಂತ ಹೇಳಿ ಹೇಳ್ತಿರ್ತಾರೆ. ಅದು ನನ್ನ ಕಾಳಜಿಗೆ ಅಂತ ನನಗೂ ಗುರ್ತದೆ. ಹೀಗಾಗಿ ಅಲ್ಲೊಂದು ಕಬ್ಬಿಣ ಬುಟ್ಟಿ ಕಾಣಿಸ್ತು, ಮತ್ತು ತಗೊಳ್ಳೋಣ ಅಂತ ತಿಳ್ಕೊಂಡು ನಾನು ಕೂಡ ತಗೊಂಡೇರಿ. ಇದಕ್ಕೆ 250 ರೂಪೀಸ್ ಬಿತ್ತು. ಚಲೋ ಅದ ರೀ, ದಪ್ಪದ. ಅಷ್ಟಾದ ಕೂಡಲೇ ಎಲ್ಲರೂ ಎಳ್ನೀರು ಕುಡಿದ್ವಿ. ಎಳ್ನೀರು ಕುಡಿದು ಮತ್ತು ಹಾಗೆ ಪೇರು ಹಣ್ಣನ್ನು ತೊಗೊಂಡೀನಿ. ಭಾಳ ಟೇಸ್ಟ್ ಇದ್ದು ಪೇರು ಹಣ್ಣು. ಅವನು ಕೂಡ ನಾವು ಗಾಡಿ ಒಳಗೆ ತಿನ್ಕೋತ ಬಂದ್ವಿ. ಇಲ್ಲಿ ಏನದ ಎಳ್ನೀರು ಕುಡಿದು ಮತ್ತು ಯಲಗುರಕ್ಕೆ ಹೊಂಟಿವ್ರಿ. ಯಲಗುರು ದರ್ಶನ ಅಂತೂ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರೆ. ಅದು ನಿಮಗೂ ಎಲ್ಲ ನಾನು ವಿಡಿಯೋ ಮಾಡಿ ನಿಮಗೆ ಯಲಗುರಪ್ಪನ ದರ್ಶನ ಮಾಡಿಸ್ಲಿಕ್ಕೆ ಅವಕಾಶ ಆಗ್ತದೆ. ನೋಡ್ರಿ, ಇಲ್ಲಿ ಪೇರು ಹಣ್ಣು ತೊಗೊಂಡ್ವಿ. ಭಾಳ ಟೇಸ್ಟ್ ಇದ್ದು ರೀ. ಮತ್ತು ಅಲ್ಲಿ ಹಳ್ಳಿ ಒಳಗೆ ಬೆಳೆದಿರ್ತಾರೆ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇದ್ದು. ಈಗ ಎಲ್ಲಿ ಬಂದ್ವಿ ಅಂತಂದ್ರೆ ಏಳೂರವಡಿಯ ಯಲಗುರೇಶ. ಏಳೂರವಡಿಯ ಯಲಗುರೇಶ ಅಲ್ಲಿ ಯಾರು ಬರ್ತಾರ ಭಕ್ತರನ್ನೆಲ್ಲ ಸಲಹುವ ಯಲಗುರೇಶ ಅಲ್ಲಿ ಬಂದೀವ್ರಿ. ಯಲಗುರೇಶನ ದರ್ಶನ ಮಾಡ್ಕೊಳ್ಳೋಣ. ಎಲ್ಲರೂ ತೃಪ್ತಿಯಿಂದ ಬೇಡ್ಕೊಂಡ್ರಿ ಮನಸ್ಸಾಪೂರ್ವಕವಾಗಿ. ಮತ್ತು ಇನ್ನೊಂದು ಏನಾಗ್ತದ್ರಿ, ಒಳಗೆ ಹೋಗಿ ದೇವ್ರ ಮುಂದೆ ನಿಂತಾಗ ಏನು ಬೇಡ್ಕೋಬೇಕೋ ಒಟ್ಟ ಗೊತ್ತಾಗಂಗಿಲ್ರಿ. ಅದಕ್ಕೆ ನಾನಂತೂ ಯಲಗುರೇಶ ನಿನಗೆಲ್ಲ ಗೊತ್ತೇ ಅದ, ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ನಮ್ಮ ಮನೆಯ ಪರಿಸ್ಥಿತಿ, ನಮ್ಮ ಮನಸ್ಸಿನ ಪರಿಸ್ಥಿತಿ ಎಲ್ಲ ನಿನಗೆ ಗುರ್ತದ ಅಂತೇಳಿ ಇಷ್ಟೇ ಅನ್ಕೊಂಡ್ ಬಿಡ್ತೀನಿ ನೋಡ್ರಿ. ಈಗ ದರ್ಶನ ತಗೊಳ್ಳೋಣ್ರಿ ಯಲಗುರಪ್ಪಂದು. ಯಾವ ಕಲರ್? ಎರಡು ಕೆಂಪು ಎರಡು ನಡಿ ನಡಿ ನಮ್ಮ ಮನೆಗೆ ಯಲಗುರದ ಹನುಮ, ನಡಿ ನಡಿ ನಮ್ಮ ಮನೆಗೆ, ನಡಿ ನಡಿ ನಮ್ಮ ಮನೆಗೆ, ನಿನ್ನ ಅಡಿಗಳಿಗೆರಗುವೆ ನಾನು,
ನಡಿ ನಡಿ ನಮ್ಮ ಮನೆಗೆ ನಿನ್ನ ಅಡಿಗಳಿಗೆರಗುವೆ ನಾನು ನಿನ್ನ ನಂಬಿದ ಭಕ್ತಳು ನಾನು ನಿನ್ನ ನಂಬಿದ ಭಕ್ತಳು ನಾನು ನಡಿ ನಡಿ ನಮ್ಮ ಮನೆಗೆ ಯಲಗುರದ ಹನುಮ ನಡಿ ನಡಿ ನಮ್ಮ ಮನೆಗೆ. ನೋಡ್ರಿ ಯಲಗುರೀಶನ ದರ್ಶನ ಆಯ್ತು. ಮತ್ತು ಇವತ್ತು ರಾಮನವಮಿ. ನಾವು ಇವತ್ತಿನ ದಿವಸ ಹನುಮಪ್ಪನ ದರ್ಶನ ಆದರೂ ಅಷ್ಟೇ ಫಲ ಅದ, ಶ್ರೀರಾಮಚಂದ್ರನ ದರ್ಶನ ಆದರೂ ಅಷ್ಟೇ ಫಲ ಅದ. ಅದಕ್ಕೊಂದು ಸ್ಟೋರಿನೇ ಅದ. ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಒಂದು ದಿವಸ ಹೇಳ್ತೀನಿ ನಿಮಗೆ, ಎಕ್ಸ್ಪ್ಲೇನ್ ಮಾಡಿ. ನೋಡ್ರಿ ಇವತ್ತು ಎಲ್ಲರೂ ದರ್ಶನ ಮಾಡ್ಕೊಂಡ್ರಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಯಲಗೂರು ಏನದ ನಮ್ಮ ಬಿಜಾಪುರದಿಂದ 1.5 ಅವರ್ ಆಗ್ತದ್ರಿ. ಭಾಳ ಸಮೀಪದ, ಹಂಗೇನು ದೂರ ಅಂತಿಲ್ಲ. ಹಂಗೇನ್ರ ನಮ್ಮದೇ ಓನ್ ವೆಹಿಕಲ್ ಅದು ಇತ್ತಂದ್ರೆ 1 ಅವರ್ 15 ಮಿನಿಟ್ಸ್ ಇಷ್ಟರೊಳಗೆ ನಾವು ಹೋಗ್ಬೋದು. 3 ಅವರ್ಸ್ನಾಗ ಹೋಗಿ ಬರ್ಬೋದು. ನೋಡ್ರಿ ದರ್ಶನ ಎಲ್ಲ ಆಗ್ತದೆ. ನೋಡಿದ್ರಲ್ಲ, ಇವತ್ತಿನ ದರ್ಶನ ಎಲ್ರಿಗೂ ಖುಷಿ ಕೊಡ್ತು ಅಂತ ಅನ್ಕೋತೀನಿ. ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಜೈ ಶ್ರೀರಾಮ್.